ಬೆಳಗಾವಿ ಮತ್ತು ಮಹಾರಾಷ್ಟ್ರ ಭಾಗದಲ್ಲಿ ಸುರಿತಾ ಇರುವಂತಹ ಮಳೆಯ ಪ್ರಮಾಣದಿಂದಾಗಿ ಘಟಪ್ರಭಾ ನದಿಗೆ ಅತಿ ಹೆಚ್ಚು ನೀರಿನ ಹರಿವು ಉಂಟಾಗ್ತಾ ಇದೆ. ಹೀಗಾಗಿ ಬಾಗಲಕೋಟೆ ಜಿಲ್ಲೆಯ ಮಿರ್ಜಿ ಭಾಗದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಹೀಗಾಗಿ ಇಲ್ಲಿನ ತಾಲೂಕಾಡಳಿತ ಈ ಮಿರ್ಜಿ ಗ್ರಾಮದ ಏನು ಮುಳುಗಡೆ ಆಗಿರುವಂತಹ ಮನೆಗಳಿಗೆ ಈಗಾಗಲೇ ಕಾಳಜಿ ಕೇಂದ್ರವನ್ನು ತೆಗೆದಿರುವಂಥದ್ದು. ಈಗ ಸದ್ಯ ಕಾಳಜಿ ಕೇಂದ್ರದಲ್ಲಿ ಇರುವಂಥದ್ದು. ಈಗ ಖುದ್ದು ಏನಂತ ಹೇಳಿದ್ರೆ ಮಿರ್ಜಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಕಾಳಜಿ ಕೇಂದ್ರವನ್ನ ಈಗಾಗಲೇ ತೆಗೆದಿರುವಂಥದ್ದು. ಅಂದ್ರೆ ಮಿರ್ಜಿ ಗ್ರಾಮದ ಸುಮಾರು ಏನು 14ಕ್ಕಿಂತ ಅತಿ ಹೆಚ್ಚು 14ಕ್ಕಿಂತ ಹೆಚ್ಚಿನ ಕುಟುಂಬಗಳನ್ನ ಈಗಾಗಲೇ ಇಲ್ಲಿ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿರುವಂಥದ್ದು. ಇಲ್ಲಿ ಕಾಳಜಿ ಕೇಂದ್ರದಲ್ಲೂ ಕೂಡ ನೋಡ್ಬೋದು ಎಲ್ಲ ರೀತಿಯಾದಂಥ ತಮ್ಮ ಮನೆಯ ಸಾಮಾನುಗಳನ್ನ ತಂದು ಇಲ್ಲಿ ಶೇಖರಣೆ ಮಾಡಿ ಇಟ್ಟಿರುವಂಥದ್ದು. ಅಂದ್ರೆ ಅಲ್ಲಿ ಮನೆ ಪಕ್ಕದಲ್ಲಿ ಮತ್ತೆ ಮನೆ ಒಳಗಡೆ ನೀರು ಬಂದಿರೋ ಕಾರಣದಿಂದಾಗಿ ಎಲ್ಲ ಸಾಮಾನುಗಳನ್ನ ತಂದು ಇಲ್ಲಿ ಕಾಳಜಿ ಕೇಂದ್ರದಲ್ಲಿ ಕೂಡ ಶಿಫ್ಟ್ ಮಾಡಿರುವಂಥದ್ದು. ಇನ್ನ ಇಲ್ಲಿ ಒಳಗಡೆ ಹೋಗೋದಾದ್ರೆ ಇಲ್ಲಿ ಒಳಗಡೆ ಕೂಡ ಒಂದು ಕುಟುಂಬ ಕೂಡ ಅಲ್ಲಿ ವಾಸಿಸಿರುವಂಥದ್ದು. ಸದ್ಯ ಈಗ ಊಟದ ಸಮಯ ಆಗಿರೋದ್ರಿಂದ ಇಲ್ಲಿನ ಕುಟುಂಬಸ್ಥರು ಕಾಳಜಿ ಕೇಂದ್ರದಲ್ಲಿ ನೀಡಿರುವಂತ ಅನ್ನ ಮತ್ತು ಸಿಹಿಯಾದಂಥ ಏನು ಸಜ್ಜಿಗೆ ಏನಿದೆ ಆ ಸಜ್ಜಿಕವನ್ನ ನೀಡಿರುವಂಥದ್ದು. ಹೀಗಾಗಿ ಅದನ್ನ ಕೂತು ಇಲ್ಲಿ ತಿಂತಾ ಇರುವಂಥದ್ದು. ಇನ್ನ ನನ್ನ ಎಡಭಾಗದಲ್ಲಿ ನೋಡೋದಾದ್ರೆ ಇಲ್ಲಿ 2 ತಿಂಗಳ ಹಸುಗೂಸು ಇರುವಂಥದ್ದು. ಅಂದ್ರೆ ಬಾಣಂತಿ ಅಂದ್ರೆ ಈ ರಾತ್ರಿ 2 ಗಂಟೆಗೆ ಇಲ್ಲಿ ಪ್ರವಾಹ ಬಂದ ಕಾರಣ 2 ತಿಂಗಳ ಹಸುಗೂಸನ್ನ ಕರೆದುಕೊಂಡು ಬಂದು ಇಲ್ಲಿ ಬಾಣಂತಿ ಕುಟುಂಬ ಇಲ್ಲಿ ವಾಸವಾಗಿರುವಂಥದ್ದು. ಈಗ ಏನಂತ ಹೇಳಿದ್ರೆ ಇಲ್ಲಿನ ಕುಟುಂಬ ಇಲ್ಲೇ ಮಿರ್ಜಿ ಗ್ರಾಮಸ್ಥರ ಕುಟುಂಬ ಆಗಿರೋದ್ರಿಂದ ಇಲ್ಲಿನ ಕುಟುಂಬಸ್ಥರಿಗೆ ಸಹಾಯ ಆಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಮತ್ತೆ ಅಲ್ಲಿ ಮನೆಯ ಹತ್ತಿರ ನೀರಿನ ಪ್ರಮಾಣ ಜಾಸ್ತಿ ಆಗಿದ್ದರಿಂದ ಸುರಕ್ಷಿತತೆಗೆ ಬಾಣಂತಿಯನ್ನ ಇಲ್ಲಿನ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿರುವಂಥದ್ದು. ಸದ್ಯ ಈಗ ಬಾಣಂತಿಯವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ ರೀ. ಅಕ್ಕರೆ ಯಾವಾಗ ನೀರು ಬಂತು, ಯಾವಾಗ ಶಿಫ್ಟ್ ಆದ್ರಿ ಇಲ್ಲಿಗೆ? 2 ಗಂಟೆಗೆ ಬತ್ರಿ ಸರ್, 2 ಗಂಟೆಗೆ ಬಂದೀವ್ರಿ. ನೀರು ಬತ್ರಿ ಬಂದೀವ್ರಿ 2 ಗಂಟೆಗೆ. ಅಲ್ಲಿ 2 ಗಂಟೆಗೆ ಹೆಂಗೆ ಶಿಫ್ಟ್ ಮಾಡಿದ್ರಿ? ರಾತ್ರಿನೂ ಮಾಡಿದ್ರೆ ಹೆಂಗೆ ಸಾಮಾನಿಗೆ ಮನೆಯೆಲ್ಲ ಹೆಂಗೆ ಶಿಫ್ಟ್ ಮಾಡ್ಕೊಂಡ್ರಿ? ಸಾಮಾನತ್ತು ನಮ್ಮ ಅತ್ತೆಯರ್ ತಂದ್ರಿ, ನಾ 2 ಗಂಟೆಗೆ ಬನ್ರಿ. ಈಗ ಕೂಸ ಇಲ್ಲ 2 ತಿಂಗಳ ಕೂಸು ಅದನ್ನು ರಾತ್ರಿನ ತಗೊಂಬಂದ್ರೆ ರಾತ್ರಿನ ತಗೊಂಡ್ ಬಂದೀವ್ರಿ. ಖುಷಿನ್ ತಗೊಂಡ್ ರಾತ್ರಿನ ಬಂದೀವ್ರಿ. ಅಲ್ಲ ಈಗ ಪ್ರತಿ ಸರನು ಹಿಂಗ ಆಕತ್ರಿ ಇಲ್ಲಿ. ಈಗ ನೀವು ಈ ಸರ ಏನು ಇದು ಆಗೈತ್ರಿ, ಪ್ರತಿ ಸರ ನಿಮ್ಮ ಮನೆಗೆ ಇದ ಸಮಸ್ಯೆ ಆಗತ್ತ? ವರ್ಷ ಹಿಂಗಾರ ತಳ್ಕೋದ್ರಿ ಮಾತು ಹೋಗಿ ಅಲ್ಲೇ ಇರೋದ್ರಿ, ತಳ್ಕೋದು ಮಾತು ಹೋಗಿ ಅಲ್ಲೇ ಇರೋದ್ರಿ. ವರ್ಷ ಹಿಂಗಾರಿ. ಏನ್ ಜಾಗ ಕೊಡ್ತನಂತಾರಿ ಸರ್, ಏನು ಕೊಡುದಿಲ್ರಿ. ಹೊಳಿ ಅಂತಲೆ ಗಪ್ಪ ಹಾಕಾರಿ. ಅಲ್ಲ ಈಗ ಅಧಿಕಾರಿಗಳನ್ನ ಕೇಳಿದ್ರೆ ಏನಂತಾರ? ಅವ್ರ ಏನಂತಾರ ಅಧಿಕಾರಿಗಳು? ಅವ್ರು ಕೊಡ್ತನಂತಾರಿ ಸರ್, ಹೊಳಿ ಅಂತಲೆ ಗಪ್ಪ ಹಾಕಾರಿ. ಅಲ್ಲ ನಿಮ್ಗೆ ಏನ್ ಆಗ್ಬೇಕಂತೀರಿ ಕರೆಕ್ಟ್ ಆಗಿ? ಇದು ನಿಮ್ಗೆ ಸಮಸ್ಯೆ ಬಗೆಹರಿಸ್ಬೇಕಂದ್ರ ಈಗ ಅಂದ್ರೆ ವರ್ಷ ಇದೇ ರೀತಿ ಸಮಸ್ಯೆ ಆಗತ್ತ. ಇಲ್ಲೆಲ್ಲ ಮನೆಗಳು ಶಿಫ್ಟ್ ಆಗ್ತಾವ ಪ್ರತಿ ವರ್ಷನೂ ಹಿಂಗ. ಇದು ಸಮಸ್ಯೆ ಆಗ್ಬಾರ್ದಂದ್ರೆ ಏನ್ ಮಾಡ್ಬೇಕಂತೀರಿ? ಸಮಸ್ಯೆ ಆಗ್ಬಾರ್ದು ಸರ್. ನಮ್ಗೆ ಎಲ್ಲಾರ ಜಾಗ ಕೊಟ್ರ ಹೋಗಿರ್ತೀವ್ರಿ ನಾವು. ಜಾಗ ಕೊಡ್ತನಂತಾರಿ ಮತ್ ಗಪ್ಪ ಹಾಕಾರಿ. ಎಲ್ಲ ಒಂದ್ ಕಡೆ ಜಾಗ ನೋಡ್ಯಾರಂತ ಅಂದ್ರ ಮಲಾಪುರ್ ಕೊಡ್ತನ ಅಂದ್ರಿ ಸರಿ, ನಮ್ಮ ಮನೆ ನಡೆಯಂಗಿಲ್ಲ ಅಂದ್ರಿ. ನಾವ್ ಬ್ಯಾರೆ ಕಡೆ ಕೊಡತ್ತಂದಿವ್ರಿ. ಅಂತಾರಿ ಗಪ್ಪ ಹಾಕಾರಿ. ಇದಿಷ್ಟು ಇಲ್ಲಿನ ಬಾಣಂತಿಯವರ ಮಾತಾಗಿರುವಂಥದ್ದು. ಅಂದ್ರೆ ಪ್ರತಿ ವರ್ಷವೂ ಕೂಡ ಪ್ರವಾಹ ಬಂದಾಗ ನಮಗೆ ಸ್ಥಳಾಂತರ ಮಾಡ್ತೀವಿ ಅಂತ ಭರವಸೆಯನ್ನ ಕೊಡ್ತಾರೆ. ಆದರೆ ಯಾವುದೇ ರೀತಿಯಾದಂಥ ಸ್ಥಳಾಂತರವನ್ನ ಇಲ್ಲಿನ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳು ಮಾಡ್ತಾ ಇಲ್ಲ. ಹೀಗಾಗಿ ನಮಗೆ ಇಲ್ಲಿನಿಂದ ಶಾಶ್ವತವಾದಂಥ ಸ್ಥಳಾಂತರ ಆಗಬೇಕು. ಹಾಗಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಎಂಬ ಮಾತನ್ನ ಇಲ್ಲಿನ ಏನಂತ ಹೇಳಿದ್ರೆ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಕೃಷ್ಣ ಹದಿಮನಿ, ನ್ಯೂಸ್ ಫಸ್ಟ್, ಬಾಗಲಕೋಟೆ.